ಪಾಲಿಟಿಕ್ಸ್ ಡೆಲ್ಲಿ ಶಿಫ್ಟ್ ಆಗಿದೆ ಸರ್. ಎಲ್ಲ ತೆರೆ ಬೀಳೋ ಸಾಧ್ಯತೆ ಇದೆಯಾ ಇವತ್ತು? ನೋಡ್ರಿ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬಿಟ್ರೆ ಜೀವನನೇ ಇರೋದಿಲ್ಲ. ಗೊತ್ತಾಯ್ತಾ? ಸಮಸ್ಯೆಗಳು ಉದ್ಭವ ಆಗ್ತವೆ, ಆ ಪರಿಹಾರ ಕಂಡುಕೋಬೇಕು. ಆ ನಂತರ ಇನ್ನು ಹೊಸ ಸಮಸ್ಯೆಗಳು ಉದ್ಭವ ಆಗ್ತವೆ, ಅದಕ್ಕೊಂದು ಪರಿಹಾರ ಕಂಡುಕೋಬೇಕು. ಇದು ನಿರಂತರವಾಗಿ ನಡೆಯುವಂಥವು. ಸಮಸ್ಯೆ ಉದ್ಭವ, ಸಮಸ್ಯೆ ಪರಿಹಾರ. ಇದು ಯಾವುದೋ ಒಂದು ಸಮಸ್ಯೆ ಇದೆ, ಸಮಸ್ಯೆ ಪರಿಹಾರ ಹೈಕಮಾಂಡ್ನಲ್ಲಿ ಕೊಡ್ತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ದೇವೆ. ಬಟ್ ನನ್ನ ಅಸೆಸ್ಮೆಂಟ್ ಇವತ್ತು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತು ಸ್ಥಾನಗಳ ಬಗ್ಗೆ ಒಂದು ಪೂರ್ವಭಾವಿ ಚರ್ಚೆ ಮುಖ್ಯಮಂತ್ರಿಗಳ ಜೊತೆ ನಡೆಯುತ್ತೆ ಅಂತಕ್ಕಂಥದ್ದು. ಮತ್ತು ನನ್ನ ಒಂದು ನಿರೀಕ್ಷೆ ಏನಂದರೆ, ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರನ್ನು ಕೇಳ್ತಾರೆ, ರೀಶಫಲ್ ಪರ್ಮಿಷನ್ ಕೊಡಿ ಅಂತ. ಆಗ ಯಾವುದೆಲ್ಲ ಚರ್ಚೆಗಳಾಗ್ತವೆ, KPCC ಅಧ್ಯಕ್ಷರ ಬದಲಾವಣೆ ಮತ್ತು ರೀಶಫಲ್ಲು, ಪೋರ್ಟ್ಫೋಲಿಯೋಸ್ ಚೇಂಜ್ ಮಾಡುವಂಥದ್ದು ಮಂತ್ರಿಗಳಿಗೆ. ಭಾಳಷ್ಟು ಜನ ಮಂತ್ರಿಗಳು ನಾವೆಲ್ಲ ಪಕ್ಷದ ಕೆಲಸ ಮಾಡ್ತೀವಿ ಅಂತ ಹೇಳಿ ಅವ್ರುಗಳನ್ನೇ ಕೂಡ ವಾಲಂಟ್ರಿಯಾಗಿ ಮುಖ್ಯಮಂತ್ರಿಗಳ ಹತ್ರ ಹೇಳ್ಕೊಂಡಿದ್ದಾರೆ. ಸೊ ಹೀಗಾಗಿ ಹೆಚ್ಚಿನ ರಾಜಕೀಯ ಚರ್ಚೆ ನಡೆಯುತ್ತೆ ಅಂತಕ್ಕಂಥದ್ದು ನಿಸ್ಸಂದೇಶ. ಅದು ಮಂತ್ರಿ ಸ್ಥಾನಕ್ಕೆಲ್ಲ ಡೆಲ್ಲಿಗೆ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ ಸರ್, ನೀವು ಯಾಕೆ ಹೋಗಲಿಲ್ಲ? ನಾವೇನು ಮಂತ್ರಿ ಆಗ್ಬೇಕಂತ ನನಗೇನಿದ್ದಿಲ್ಲಲ್ಲ. ಆಗಿದ್ದು ಆಯಿತು, ಬಿಟ್ಟಿದ್ದು ಆಯ್ತಲ್ಲ, ಇನ್ನು ತಿರ್ಗ ಏನಿದೆ. ಅದರಿಂದ ಮಂತ್ರಿ ಕೆಲಸ ನೋಡ್ರಿ, ಕೆಲಸ ಮಾಡೋರಿಗೆ ಮಂತ್ರಿ ಕೆಲಸನೇ ಇರಬೇಕು ಅಂತ ಏನಿಲ್ಲ. ನಾವು ಜನಪರವಾಗಿ, ಬಡವ್ರ ಪರವಾಗಿ ಏನೆಲ್ಲ ಮಾಡಬಹುದಾಗಿದೆ ಅದನ್ನು ನಾನು ಪ್ರಾಮಾಣಿಕವಾಗಿ ಮೊದಲಿಂದನೂ ಮಾಡ್ತಾ ಬಂದಿದ್ದೀನಿ, ಇವತ್ತು ಮಾಡ್ತೀನಿ, ಮುಂದೆನೂ ಮಾಡ್ತೀನಿ. ಅದಕ್ಕೋಸ್ಕರ ಏನು ಮಂತ್ರಿ ಆಗಬೇಕು, MLA ಆಗಬೇಕು ಅಂತಕ್ಕಂಥದ್ದು ಏನಿಲ್ಲ. ನನಗೆ ಕೋಆಪರೇಟಿವ್ ಮೂವ್ಮೆಂಟ್ ಇದೆ. ಮೂವ್ಮೆಂಟಲ್ಲಿ ಸಹಾಯ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ. ಹೆಚ್ಚು ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ. ದೆಹಲಿಗೆ ನಾನು ಹೋಗಲ್ಲ, ನಾನು ಅಮೆರಿಕ ಹೋಗ್ತಾ ಇದ್ದೀನಿ. ಇವತ್ತು ರಾತ್ರಿ ಹೋಗಿ 1ನೇ ತಾರೀಕು ಬರ್ತೀನಿ. ಯಾವುದು ಆಗ್ಬೇಕು? ನಾನು ಪದೇ ಪದೇ ನಿಮ್ಮ ಮೂಲಕನೂ ಹೇಳಿದ್ದೀನಿ, ಪತ್ರದ ಮೂಲಕನೂ ಹೇಳಿದ್ದೀನಿ, ಈ ಗೊಂದಲ ನಿವಾರಣೆ ಆಗಬೇಕು. ಈ ಗೊಂದಲ ನಿವಾರಣೆ ಆಗದಿದ್ರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತದೆ, ಆಡಳಿತಕ್ಕೂ ಕೂಡ ತೊಂದರೆ, ಅದು ಕೂಡ ಡ್ಯಾಮೇಜ್ ಆಗ್ತದೆ, ಎಫೆಕ್ಟಿವ್ನೆಸ್ ಹೋಗ್ತದೆ. ಈಗ ಅಧಿಕಾರಿಗಳು ನೋಡಂತಾಳಪ್ಪ, ಇದೇನೋ ಇದಂತೆ ಅದಂತೆ, ಮಂತ್ರಿ ಬದಲಾಗ್ತಾರಂತೆ, ಮುಖ್ಯಮಂತ್ರಿ ಬದಲಾಗ್ತಾರಂತೆ ಅಂತಕ್ಕಂಥದ್ದು ಎಲ್ಲೋ ಒಂದು ಸಂಶಯ ಅವ್ರ ತಲೆನಲ್ಲೂ ಇರ್ತದೆ. ಅದರಿಂದ ಮಂತ್ರಿ ಬದಲಾಗ್ತಾರೆ, ಹೊಸ ಮಂತ್ರಿ ಬರ್ತಾರೆ, ಏನು ಹೇಳ್ತಾರೆ ನೋಡಂತಾಳು ಅನ್ನೋರು ಒಂದಷ್ಟು ಜನ ಇರ್ತಾರೆ. ಇನ್ನೊಂದಷ್ಟು ಜನ ಮುಖ್ಯಮಂತ್ರಿನೇ ಬದಲಾಗ್ತಾರೆ, ಏನಾಗ್ತದೆ ನೋಡೋಣ ಇರುವನೋರು ಇರ್ತಾರೆ. ಈ ಬ್ಯೂರೋಕ್ರಾಟ್ಸ್ ಇರ್ತಾರಲ್ಲ, ಅವರು ಯಾವ ಪಾರ್ಟಿ ಬರಲಿ, ಯಾರು ಅಧಿಕಾರಕ್ಕೆ ಬರಲಿ, ಅವರಂತೂ ಪರ್ಮನೆಂಟ್ ಗಿರಾಕಿಗಳು ಅವರು. ಅದರಿಂದ ಅವ್ರ ಥಿಂಕಿಂಗೇ ಬೇರೆ ಇರ್ತವೆ. ಹಾಗಾಗಿ ಕೆಲಸ ಕಾರ್ಯಗಳು ನಡಿಬೇಕಲ್ಲ, ನಡೀತಕ್ಕಂಥದ್ದಕ್ಕೆ ಅದು ಒಂದು ವೇಗ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈ ಗೊಂದಲ ನಿವಾರಣೆ ಮಾಡಬೇಕು. ಮುಖ್ಯಮಂತ್ರಿಗಳನ್ನು ಮುಂದುವರಿಸೋದು, ಅವರಿಗೆ ರೀಶಫಲ್ಗೆ ಅವಕಾಶ ಕೊಡೋದು ಅಥವಾ ಬದಲಾವಣೆ ಏನು ಹೈಕಮಾಂಡ್ ತಲೆಯಲ್ಲಿ ಏನಿದೆಯೋ ಅದನ್ನು ಅವರು ಜಾಗ್ರತೆ ತೀರ್ಮಾನ ಮಾಡಬೇಕು, ವಿಳಂಬ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಬೇಡಿಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.